ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ನಾವು 8ನೇ ತರಗತಿಯ ಇತಿಹಾಸ ಪಾಠವನ್ನು ನಾವು ಗಮನಿಸಬೇಕಾಗತ್ತೆ. ಅಂದರೆ ಇತಿಹಾಸ ಪಾಠದಲ್ಲಿ ನಿಮಗೆ ಮೊಟ್ಟ ಮೊದಲನೇ ಅಧ್ಯಾಯವಾದಂತಹ ಆಧಾರಗಳು ಅನ್ನೋದನ್ನು ನಾವು ನೋಡ್ತೀವಿ. ಹಾಗಾದರೆ ನಾವೇನು ಮಾಡಬಹುದು? ಇತಿಹಾಸವನ್ನು ರಚನೆ ಮಾಡಲಿಕ್ಕೆ ಆಧಾರಗಳು ಬೇಕು. ಆಧಾರಗಳಿಲ್ಲದೆ ಇತಿಹಾಸವನ್ನು ರಚಿಸಲು ಸಾಧ್ಯ ಇಲ್ಲ ಅನ್ನೋದನ್ನ ನಾವು ನೋಡ್ತೀವಿ. ಈಗ ನಾವು ಏನು ಮಾಡೋಣಪ್ಪ ಅಂದ್ರೆ ಮಕ್ಕಳ, ಮೊಟ್ಟ ಮೊದಲಾಗಿ ಸಮಾಜ ವಿಜ್ಞಾನದಲ್ಲಿ ಅಧ್ಯಾಯ 1 ಆಧಾರಗಳು. ಏನು ಆಧಾರ? ಯಾಕೆ ಬೇಕು ಆಧಾರ? ನೀವು ಕೇಳಿದಿರಬಹುದ? ಹೆಸರಾದಂಥ ತತ್ವಶಾಸ್ತ್ರಜ್ಞರಾದಂತಹ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳಿದ್ದಾರೆ. ಅಂಬೇಡ್ಕರ್ ಹೇಳಿರುವ ಮಾತು ಯಾವುದು? ಇತಿಹಾಸವನ್ನು ಮರೆತವನು ಇತಿಹಾಸವನ್ನು ಸೃಷ್ಟಿಸಲಾರ. ಎಂಬ ಮಾತನ್ನ ಹೇಳಿದ್ದಾರೆ. ಇದು ಡಾಕ್ಟರ್ ಅಂಬೇಡ್ಕರ್ ಹೇಳಿರುವ ಮಾತು. ಹಂಗಂದ್ರೆ ಏನು? ಯಾಕೆ ಈ ಒಂದು ಆಧಾರಗಳು ಯಾಕೆ ಬೇಕು ಅಂದ್ರೆ, ನೀವು ನೋಡಿದಿರ ಮಕ್ಕಳ, ಇತಿಹಾಸ ಹೆಸರೇ ಸೂಚಿಸಿರ್ತಕ್ಕಂಥ ಮತ್ತೊಂದು ಇದರಲ್ಲಿ ಪ್ರಮುಖವಾದಂಥ ಅಧ್ಯಾಯ ಆಗ್ತಕ್ಕಂಥ ಇತಿಹಾಸದಲ್ಲಿ, ಅಂದ್ರೆ ಅಧ್ಯಾಯ 1 ಇತಿಹಾಸದಲ್ಲಿ ನಾವೇನ್ ಮಾಡ್ತೀವಿ ಅಂತ, ಇತಿಹಾಸ ಅಂದ್ರೆ ಏನು ಅನ್ನೋದು ಮೊದಲು ನಾವು ತಿಳ್ಕೋಬೇಕು. ಯಾಕೆ ನಿಮ್ಗೆಲ್ಲರಿಗೂ ಗೊತ್ತಿದೆ, ಹಿಂದೆ ಎಲ್ಲ ಓದಿದಿರ. ಇತಿಹಾಸ ಅಂದ್ರೆ ಏನು? ಅಂದ್ರೆ ಏನು? ಗತಿಸಿ ಹೋದಂತಹ, ಅಂದ್ರೆ ಹಿಂದೆ ಪುರಾತನ ಕಾಲದಲ್ಲಿ ನಡೆದು ಹೋದಂತ ಸಂಗತಿಗಳನ್ನು ಕ್ರಮಬದ್ಧವಾಗಿ ಜೋಡಿಸ್ತಾ ಹೋಗುತ್ತೆ, ಹೇಳ್ತಾ ಹೋಗುತ್ತೆ. ಅದನ್ನ ನಾವು ಇತಿಹಾಸ ಅಂತ ಕರಿತೀವಿ. ಅಂದ್ರೆ ಏನು? ಅಂದ್ರೆ ಗತಿಸಿ ಹೋದ ಸಂಗತಿಗಳನ್ನು ಏನಂದ್ರೆ ಗತಿಸಿ ಹಿಂದೆ ನಡೆದು ಹೋದಂತ ಸಂಗತಿಗಳನ್ನ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಕ್ರಮಬದ್ಧವಾಗಿ ಹೇಳುವ ಶಾಸ್ತ್ರ. ಕ್ರಮಬದ್ಧವಾಗಿ ಸಿಸ್ಟಮೆಟಿಕ್ ಅಂತ ಕರಿತೀವಿ. ಹೇಗೆ ಕರಿತೀವಿ? ಸಿಸ್ಟಮೆಟಿಕ್ ಆಗಿ, ಕಾಲಾನುಕ್ರಮದಲ್ಲಿ ಹೇಳುವುದು. ಕ್ರಮಬದ್ಧವಾಗಿ ಹೆಂಗ್ ಕರಿತೀವಿ? ಕ್ರಮಬದ್ಧವಾಗಿ ನಾವು ಇದನ್ನ ತಿಳಿಸ್ತಕ್ಕಂಥ ಶಾಸ್ತ್ರ ಅಥವಾ ಈ ಹೇಳ್ತಕ್ಕಂಥ ಶಾಸ್ತ್ರ ಅದರಲ್ಲಿ ಹೇಳುವ ಶಾಸ್ತ್ರ. ಇದನ್ನೇ ನಾವು ಇತಿಹಾಸ ಅಂತೇಳಿ ಕರೀತೀವಿ. ಹಾಗಾದ್ರೆ ಈ ಇತಿಹಾಸವನ್ನು ರಚನೆ ಮಾಡಲಿಕ್ಕೆ ನಮಗೆ ಬೇಕಾದಂಥದ್ದು ಪ್ರಮುಖ ಆಧಾರಗಳು ಯಾವ್ಯಾವು ಅಂದ್ರೆ, ಅದಕ್ಕಿಂತ ಮುಂಚಿತವಾಗಿ ನಾವೇನ್ ಮಾಡ್ಬೇಕಾಗತ್ತೆ, ಈ ಆಧಾರಗಳಲ್ಲಿ ಯಾವ್ಯಾವ ಕಲಿಕಾಂಶಗಳನ್ನ ನಾವು ಇವತ್ತು ನೋಡಬಹುದು ಅನ್ನೋದನ್ನ ನಾವು ತಿಳ್ಕೋಬೇಕಾಗತ್ತೆ ಮಕ್ಕಳ. ಇತಿಹಾಸ ರಚನೆಗೆ ಬೇಕಾದ ಆಧಾರಗಳಲ್ಲಿ ಯಾವ ಕಲಿಕಾಂಶಗಳನ್ನ ಒಳಗೊಂಡಿದೆ ಅಂದ್ರೆ, ಇಟ್ಕೊಳ್ಳಿ, ಅಂಬೇಡ್ಕರ್ ಮುಂಚೆನೆ ಹೇಳಿದರೆ ಇತಿಹಾಸವನ್ನ ಮರೆತವನು ಇತಿಹಾಸವನ್ನು ಸೃಷ್ಟಿಸಲಾರ. ಇತಿಹಾಸ ಇಲ್ಲದೆ ಏನು ನಾವು ಬದಲಾವಣೆಯನ್ನು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ನಂಬಿಕೆ ಎಲ್ಲರಲ್ಲೂ ಸಹ ಬಂದಿರತಕ್ಕಂಥದ್ದು. ಹಾಗಾಗಿ ಈ ಆಧಾರಗಳನ್ನ ನಾವು ನೋಡ್ಬೇಕಾದ್ರೆ ನಾವು ಮುಖ್ಯವಾಗಿ ಈ ಆಧಾರಗಳಲ್ಲಿ ಒಂದು ನೋಡಿ, ಜ್ಞಾಪಕ ಇಟ್ಕೊಳ್ಳಿ. ಇಲ್ಲಿ ಆಧಾರಗಳಲ್ಲಿ ಅಂದ್ರೆ ಈ ಪಾಠದಲ್ಲಿ ಬರ್ತಕ್ಕಂಥ ಕಲಿಕಾಂಶಗಳು
ಒಂದು ಒಂದನೇದಾಗಿ ಇತಿಹಾಸ ಅಧ್ಯಯನಕ್ಕೆ ಬೇಕಾದಂತ ಆಧಾರಗಳ ಬಗ್ಗೆ ತಿಳಿದುಕೊಳ್ಳುವುದು. ಇತಿಹಾಸ ಅಧ್ಯಯನಕ್ಕೆ ಬೇಕಾದ ಆಧಾರದ ಬಗ್ಗೆ ತಿಳಿದುಕೊಳ್ಳುವುದು. ಎರಡನೇದಾಗಿ ಪ್ರಮುಖವಾದಂತಹ ಮತ್ತೊಂದು ಕಲಿಕಾಂಶ ಅಂತಂದ್ರೆ ಆಧಾರಗಳಲ್ಲಿ ಅನೇಕ ವಿಧಗಳಿದ್ದಾವೆ. ಆ ವಿಧಗಳು ಯಾವುವು, ಅವು ಹೇಗೆ ನಮಗೆ ಇತಿಹಾಸವನ್ನು ಸೃಷ್ಟಿಸಲು ರಚಿಸಲು ಸಹಕಾರಿಯಾಗಿದ್ದೇವೆ ಅನ್ನೋದನ್ನ ನೋಡೋಣ. ಅಂದ್ರೆ ಇತಿಹಾಸ ರಚನೆಗೆ ಇರುವ ಆಧಾರದ ವಿಧಗಳು. ವಿಧಗಳಿಗೆ ನಾವು ನೋಡಬೇಕಾಗುತ್ತೆ. ಇದರಲ್ಲಿ ನಾವೇನು ಮಾಡ್ಬೋದು, ಇವುಗಳನ್ನು ನಾವು ನೋಡ್ತಾ ಹೋಗೋಣ. ಇವತ್ತಿನ ಅಧ್ಯಾಯದಲ್ಲಿ ಆಧಾರಗಳು ಅಂದರೆ ಇತಿಹಾಸವನ್ನು ರಚಿಸಲಿಕ್ಕೆ ಬೇಕಾದ ಆಧಾರಗಳು, ಅದರ ಪ್ರಮುಖ ಅಂಶಗಳ ಬಗ್ಗೆ ನಾವು ಚರ್ಚೆ ಮಾಡೋಣ. ಇವುಗಳಲ್ಲಿ ಮೊಟ್ಟ ಮೊದಲನೇದಾಗಿ ನಾವೇನು ಕರೆದ್ವಿ, ನಾವು ಇತಿಹಾಸ ಅಂದ್ರೆ ಏನು ಗೊತ್ತಾಯಿತು. ಇತಿಹಾಸವನ್ನು ಮರೆತುಕೊಂಡು ಇತಿಹಾಸವನ್ನು ಸೃಷ್ಟಿಸಲಾರ ಅನ್ನೋದು ನಮಗೆ ಗೊತ್ತಾಯಿತು. ಹಾಗಾದರೆ ಇದು ಯಾಕೆ ಅಂದರೆ ಇತಿಹಾಸ ರಚನೆಯನ್ನು ಮಾಡಲಿಕ್ಕೆ ಇತಿಹಾಸಕ್ಕೆ ಆಧಾರಗಳು ಬೇಕೇ ಬೇಕು. ಆಧಾರಗಳಿಲ್ಲದೆ ಇತಿಹಾಸವಿಲ್ಲ ಅಂತೇಳಿ ಅನೇಕ ತತ್ವಜ್ಞಾನಿಗಳು, ಇತಿಹಾಸಕಾರರು, ಇತಿಹಾಸ ತಜ್ಞರು ಹೇಳಿರುತ್ತಾರೆ. ಅವುಗಳಲ್ಲಿ ಒಂದನೇದಾಗಿ ನೋಡೋಣ. ಮೊದಲನೇದಾಗಿ ಇವುಗಳಲ್ಲಿ ನೋಡ್ತಾ ಹೋಗೋಣ. ಒಂದು ಇವುಗಳಲ್ಲಿ ನಾವು ನೋಡಬೇಕಾದ್ರೆ ಇಲ್ಲಿ ಯಾವ್ಯಾವುದು, ಇದು ಒಂದು ಉದಾಹರಣೆ ಕೊಡ್ಬೋದು. ಒಬ್ಬ ನ್ಯಾಯವಾದಿ ಕೋರ್ಟ್ನಲ್ಲಿ, ಅದು ನಿಮಗೆ ಗೊತ್ತು, ಆ ಕೋರ್ಟ್ನಲ್ಲಿ ಹೇಗೆ ವಾದ ಮಾಡ್ತಾನೆ. ನ್ಯಾಯವಾದಿ ಕಕ್ಷಿದಾರನ ಬಗ್ಗೆ ಏನೇನು ಪುರಾವೆಗಳನ್ನು, ಸಾಕ್ಷಿಗಳನ್ನು ಸಂಗ್ರಹಿಸಿ ನ್ಯಾಯಾಲಯದಲ್ಲಿ ವಾದ ಮಾಡಲಿಕ್ಕೆ ಶುರು ಮಾಡ್ತಾನೆ. ಅದನ್ನು ವಿಮರ್ಶೆ ಮಾಡ್ತಾನೆ, ವಿಶ್ಲೇಷಣೆ ಮಾಡ್ತಾನೆ, ಸಂಗ್ರಹ ಮಾಡ್ತಾನೆ. ಹೀಗೆ ಇದು ಒಂದು ಇತಿಹಾಸವನ್ನು ನಾವು ಸೃಷ್ಟಿಸಬೇಕಾದ್ರೆ, ರಚನೆ ಮಾಡಬೇಕಾದ್ರೆ ಅನೇಕ ಆಧಾರಗಳನ್ನು ಸಂಗ್ರಹ ಮಾಡಬೇಕು ನಾವು ಮಕ್ಕಳ. ಅಂದರೆ ಇಲ್ಲಿ ಇತಿಹಾಸಕಾರ ಒಬ್ಬ ನ್ಯಾಯವಾದಿ ಇದ್ದಂತೆ. ಜ್ಞಾಪಕಟ್ಕೋಬೇಕು. ಇಲ್ಲಿ ಉದಾಹರಣೆ ಯಾರಿಗೆ ಕೊಟ್ಟಿದ್ವಪ್ಪ ಅಂದರೆ ನ್ಯಾಯವಾದಿ ಅಂದ್ರೆ ಯಾರು? ಇತಿಹಾಸಕಾರ ಒಬ್ಬ ನ್ಯಾಯವಾದಿ ಹೇಗೆ ಅಂತ ನಿಮಗೆ ಗೊತ್ತಾಗಬೇಕು ಅಂತಂದ್ರೆ ನ್ಯಾಯವಾದಿ ಅಥವಾ ವಕೀಲ ಅಂತಲೂ ಕನ್ನಡದಲ್ಲಿ ಕರೀಬಹುದು. ವಕೀಲನು ತನ್ನ ಕಕ್ಷಿದಾರನ ಬಗ್ಗೆ ನ್ಯಾಯಾಲಯದಲ್ಲಿ ವಾದವನ್ನು ಮಂಡಿಸಬೇಕಾದ್ರೆ ಏನನ್ನ ಅವರು ಸಂಗ್ರಹಿಸಬೇಕು? ಮೊದಲು ಸಾಕ್ಷಿಗಳನ್ನು ಸಂಗ್ರಹಿಸಬೇಕು, ಪುರಾವೆಗಳನ್ನು ಸಂಗ್ರಹಿಸಬೇಕು. ಅವನಿಗೆ ಬೇಕಾದಂಥ ಎಲ್ಲ ಕಡತಗಳನ್ನು ಸಂಗ್ರಹಿಸಿ ನ್ಯಾಯಾಲಯದಲ್ಲಿ ಅವನು ವಾದವನ್ನು ಮಂಡನೆ ಮಾಡಬೇಕಾದ್ರೆ, ಅದೇ ಪ್ರಕಾರವಾಗಿ ಇತಿಹಾಸಕಾರ ಏನು ಮಾಡಬೇಕು? ಇತಿಹಾಸವನ್ನು ರಚನೆ ಮಾಡಬೇಕಾದ್ರೆ ಅನೇಕ ಸಾಕ್ಷಿಗಳು, ಪುರಾವೆಗಳನ್ನು ಸಂಗ್ರಹ ಮಾಡಬೇಕು. ಸಂಗ್ರಹ ಮಾಡಿ ಅವುಗಳನ್ನು ವಿಮರ್ಶೆ ಮಾಡಬೇಕು. ವಿಮರ್ಶೆ ಅಂತಂದ್ರೆ ಏನೋದ್ರ ಬಗ್ಗೆ ಹೆಚ್ಚು ಚರ್ಚೆಯನ್ನು ಮಾಡಬೇಕು, ಅಧ್ಯಯನವನ್ನು ಮಾಡಬೇಕು, ವಿಶ್ಲೇಷಣೆ ಮಾಡಬೇಕು. ವಿಶ್ಲೇಷಣೆ ಮಾಡಿ ಇತಿಹಾಸವನ್ನು ಬರೀತಾರೆ. ಅದಕ್ಕೆ ಇವರು ನಾವೇನು ಮಾಡ್ತೀವಿ, ನ್ಯಾಯವಾದಿಗೆ ಹೋಲಿಕೆಯನ್ನು ಮಾಡಿದ್ದೀವಿ ಇತಿಹಾಸದಿಂದರನ್ನ. ಹಾಗಾಗಿ ಈ ಹಾಡಲ್ಲಿ ಕೆಲವೊಮ್ಮೆ ನಿಖರ ಆಧಾರಗಳು ಸಿಗ್ತವೆ, ಕೆಲವೊಮ್ಮೆ ನಿಖರ ಆಧಾರಗಳು ದೊರದೇ ಇದ್ದಾಗ ನಾವೇನು ಮಾಡ್ತೀವಿ, ಕೆಲವು ಆಧಾರದ ಮೇಲೆ, ಕೆಲವು ಊಹೆಗಳ ಮೇಲೆ ಇತಿಹಾಸವನ್ನು ರಚನೆಯನ್ನು ಸಹ ಮಾಡಬಹುದು. ಕೆಲವು ಇತಿಹಾಸ ತಜ್ಞರ ಕೆಲವು ದೃಷ್ಟಿಕೋನಗಳು ಬೇರೆ ಬೇರೆ ಇರ್ತವೆ. ಹಾಗಾದ್ರೆ ಈ ಆಧಾರ ಅಂದ್ರೆ ಏನು? ಯಾಕೆಂದ್ರೆ ನೀವು ನೆನಪಿಗಿಟ್ಕೋಬೇಕಿಲ್ಲಿ, ಆಧಾರಗಳಿಲ್ಲದೆ ಇತಿಹಾಸವಿಲ್ಲ. ನೆನಪಿಟ್ಕೊಳ್ಳಿ, ಆಧಾರಗಳಿಲ್ಲದೆ ಇತಿಹಾಸವಿಲ್ಲ. ಪೂರಕವಾಗಿ ಒಳ್ಳೆ ಇದು ಒಂದು ಟೈಟ್ಲ್ ಏನಪ್ಪ ಅಂತಂದ್ರೆ ಏನ್ ಬೇಕಪ್ಪ, ಇದರಲ್ಲಿ ಮುಖ್ಯವಾಗಿ ಆಧಾರ ಎಂದರೇನು, ಆಧಾರದ ಅರ್ಥ ಏನು? ಆಧಾರ
ಪುರಾತನ ಕಾಲದಲ್ಲಿ ಅಥವಾ ಪ್ರಾಚೀನ ಕಾಲದಲ್ಲಿ ಅಥವಾ ಇಂದಿನ ಕಾಲದಲ್ಲಿ ನಮ್ಮ ತಾತ ಮುತ್ತಾತ ಅಥವಾ ಇಂದಿನ ಕಾಲದಲ್ಲಿ ಅನೇಕ ಜನಾಂಗಗಳ ಹಿಂದೆ ಮನುಷ್ಯರು ಅಥವಾ ಮಾನವರು ತಮ್ಮ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೋಸ್ಕರವಾಗಿ ಅನೇಕ ವಿವಿಧ ಬಗೆಯ ಅನುಕೂಲಗಳನ್ನು ಮಾಡಿಕೊಂಡಿರ್ತಾರೆ. ಉದಾಹರಣೆ, ಇನ್ನೀಗ ಹರಪ್ಪ ಮೊಹೆಂಜೊದಾರೋದಲ್ಲಿ ನೀವು ನೋಡಿರ್ಬೋದು, ಅಲ್ಲಿ ಪ್ರಮುಖವಾಗಿ ಅನೇಕ ಮನೆಗಳನ್ನು ಕಟ್ಕೊಂಡಿದ್ರು, ಕೆರೆ ಕಟ್ಟೆಗಳನ್ನು ಕಟ್ಟಿದ್ರು, ನದಿಗಳ ಬಯಲಿನಲ್ಲಿ ವಾಸ ಮಾಡ್ತಿದ್ರು, ಕೃಷಿಗೆ ಹೆಚ್ಚು ಒತ್ತನ್ನು ನೀಡಿದ್ರು ಅಂತ ಈ ರೀತಿಯಾಗಿ ಉದಾಹರಣೆಗಳನ್ನು ಕೊಡ್ತಾ ಹೋಗ್ಬೋದು. ಹಾಗೆ ಅಲ್ಲಿ ಆ ಮಾನವರು ಯಾವ್ಯಾವ ವಸ್ತುಗಳನ್ನು ಬಳಕೆ ಮಾಡ್ತಾ ಇದ್ರು. ಉದಾಹರಣೆ ಅನುಕೂಲಕ್ಕೆ ಉದಾಹರಣೆಗೆ ಅವರಲ್ಲಿ ಮನೆಗಳಲ್ಲಿ ಬಳಸಿದಂಥ ಮಡಿಕೆಗಳಿರ್ಬೋದು, ಕುಡಿಕೆಗಳಿರ್ಬೋದು, ಲೋಹಗಳಿರ್ಬೋದು, ಜೊತೆಗೆ ಇತಿಹಾಸಕಾರರು ಬಳಸಿ ಬಿಟ್ಟು ಹೋದಂಥ ಪರಿಕರಗಳಿರ್ಬೋದು ಅಥವಾ ದೇವಾಲಯಗಳಿರ್ಬೋದು. ಈ ದೇವಾಲಯಗಳನ್ನ ಜೊತೆಗೆ ಮತ್ತು ಕಟ್ಟಡಗಳಿರ್ಬೋದು, ಧಾರ್ಮಿಕ ಕಟ್ಟಡಗಳಿದ್ದು ಅವಾಗ ಧರ್ಮ ಪ್ರವಚನವನ್ನು ಮಾಡ್ತಾ ಇದ್ರು, ಧರ್ಮ ಸಂದೇಶಗಳನ್ನು ನೀಡ್ತಾ ಇದ್ರು, ಜೊತೆಗೆ ಕೆರೆಕಟ್ಟೆಗಳನ್ನು ಕಟ್ಟಿಸ್ತಿದ್ರು, ಅನೇಕ ಸ್ಮಾರಕಗಳಿದ್ದು, ಅನೇಕ ದೇವಾಲಯಗಳನ್ನು ಕಟ್ಟಿದ್ರು ಮಕ್ಕಳ. ನಾಣ್ಯಗಳು ಜಾರಿಗೆ ಬಂದಿದ್ದು, ಅನೇಕ ಶಾಸನಗಳನ್ನು ಬರೆದಿದ್ರು ಮಕ್ಕಳ, ಕಲ್ಲಿನ ಮೇಲೆ ಮತ್ತೆ ಮರದ ದಿಮ್ಮಿ ಮೇಲೆ ಬರೆದಿರ್ಬೋದು. ಹಾಗೆ ಅಲ್ಲಿ ಏನು ಮಾಡ್ತಾರಪ್ಪ, ಮಣ್ಣಿನ ಕುಡಿಕೆಗಳ ಮೇಲೆ ಮಣ್ಣಿನ ಚಪ್ಪಡೆ ಆಕಾರವನ್ನು ಮಾಡಿ ಅದರ ಮೇಲೆ ಬರಿತಾ ಇದ್ರು ಮಕ್ಕಳ. ಹೀಗೆ ಶಾಸನಗಳು, ನಾಣ್ಯಗಳು, ಆಯುಧಗಳು ಮುಂತಾದವು ಸಹ ಇವೆಲ್ಲವನ್ನು ನಾವೇನು ಕರಿತೀವಿ, ಆಧಾರಗಳು ಅಂತ ಕರಿತೀವಿ. ಇದಕ್ಕೆ ಒಂದೇ ರೀತಿಯಲ್ಲಿ ನಾವು ಉತ್ತರವನ್ನು ಮಾಡಬೇಕಾದ್ರೆ ಮಕ್ಕಳ ಏನಪ್ಪ ಅಂತಂದರೆ, ಇತಿಹಾಸ ರಚನೆಗೆ ಪ್ರಮುಖವಾದ ಅಂಶಗಳು ಬೇಕು. ಇವೆಲ್ಲವೂ ನಾನು ಹೇಳಿದವೆಲ್ಲವೂ ಇತಿಹಾಸ ರಚನೆಗೆ ಪ್ರಮುಖವಾದ ಅಂಶಗಳು ಅಂತೇಳಿ ನಾವು ಕರಿತೀವಿ. ಹಾಗಾದರೆ ಇತಿಹಾಸ ರಚನೆಗೆ ಬೇಕಾಗುವ ಎಲ್ಲ ಮೂಲ ಸಾಮಗ್ರಿಗಳನ್ನ ಇತಿಹಾಸ ರಚನೆಗೆ ಬೇಕಾಗುವ ಮೂಲ ಸಾಮಗ್ರಿಗಳೇ ಇತಿಹಾಸ ಅಂದ್ರೆ ಆಧಾರಗಳು ಅಂತ ಕರೀತೀವಿ. ಹೀಗೆ ಇತಿಹಾಸ ರಚನೆ ಬೇಕಾಗಿರ್ತಕ್ಕಂಥ ಮೂಲ ಸಾಮಗ್ರಿಗಳು ಅದರಲ್ಲಿ ಯಾವ್ಯಾವು? ಕಟ್ಟಡ, ಇವು ಆಯುಧಗಳು, ನೆಕ್ಸ್ಟ್ ಸ್ಮಾರಕಗಳು, ನೆಕ್ಸ್ಟ್ ಏನ್ ಬರ್ತವೆ, ನಾಣ್ಯಗಳು, ಆಮೇಲೆ ನಾಣ್ಯಗಳು ಆದ್ಮೇಲೆ ಮತ್ತೊಂದು ವ್ಯವಸಾಯದ ಪರಿಕರಗಳು, ಹಾಗೆ ನಮಗೆ ಮತ್ತೊಂದು ಮುಖ್ಯವಾಗಿ ಏನೇನು ಬೇಕಪ್ಪ ಅಂತಂದ್ರೆ ಅನೇಕ ಕೃತಿಗಳು ಇರ್ಬೋದು, ಪರಿಕರಗಳು ಇರ್ಬೋದು, ಶಾಸನಗಳಿರ್ಬೋದು, ಇವೆಲ್ಲವುಗಳನ್ನು ನಾವು ನೋಡ್ತೀವಿ. ಹೀಗಾಗಿ ಇವೆಲ್ಲ ಉದಾಹರಣೆಗಳು. ಇವುಗಳನ್ನು ಆಧರಿಸಿ, ಇವುಗಳೇ ಆಧಾರ, ಇತಿಹಾಸ ರಚನೆ ಮಾಡಲಿಕ್ಕೆ ಇವುಗಳೇ ಆಧಾರ. ಅಲ್ಲಿ ಶಾಸನಗಳು ಬಹಳ ಮುಖ್ಯವಾದಂಥವು. ಏನ್ ಕರಿತೀವಿ? ಶಾಸನಗಳು ಮುಖ್ಯವಾದಂತಹ ಆಧಾರಗಳು. ಶಾಸನಗಳು ಬಹಳ ಮುಖ್ಯವಾದಂತಹ ಪ್ರಮುಖ ಆಧಾರಗಳಾಗಿವೆ. ಇತಿಹಾಸ ರಚನೆಗೆ ಪ್ರಮುಖವಾದ ಆಧಾರ ಯಾವುದಪ್ಪ ಅಂತಂದ್ರೆ ಶಾಸನಗಳು. ಹೀಗೆ ಈ ಆಧಾರದ ಅರ್ಥ ಅಂದ್ರೆ ಆಧಾರಗಳಲ್ಲಿ ಪ್ರಮುಖವಾಗಿ ಇವೆಲ್ಲವೂ ಬರ್ತವೆ. ಆಧಾರ ಅಂದ್ರೆ ಏನು ಅಂತ ಕೇಳಿದರೆ ಮಕ್ಕಳು, ಇತಿಹಾಸ ರಚನೆಗೆ ಬೇಕಾಗುವ ಮೂಲ ಸಾಮಗ್ರಿಗಳನ್ನ, ಅಂದ್ರೆ ಹಿಂದೆ ಮಾನವ ಯಾವ ಯಾವ ವಸ್ತುಗಳನ್ನ ತಮ್ಮ ಬದುಕಿಗೆ ಅಳವಡಿಸಿಕೊಂಡಿದ್ದರು ಅನ್ನೋದನ್ನ ತಿಳಿದು ನಾವು ಇಂದಿನ ಕಾಲದಲ್ಲಿ ಹೇಗೆ ಜೀವನವನ್ನು ಮಾಡಬೇಕು, ಯಾವ ರೀತಿ ಸಮಾಜವನ್ನು ಕಟ್ಟಬೇಕು, ನಾವು ಯಾವ ರೀತಿ ಜ್ಞಾನವನ್ನು ನಾವು ಹಂಚಬೇಕು, ಅಥವಾ ಅವೇನು ಮಾಡ್ಬೋದು ಅಂತಂದರೆ ನಾವು ಇನ್ನೊಬ್ಬರ ಏಳಿಗೆಯಾಗಿ, ಸಮಾಜದ ಏಳಿಗೆಯಾಗಿ ಏನನ್ನು ಮಾಡಬಹುದು ಅನ್ನೋದನ್ನು ತಿಳಿಸ್ಕೊಡ್ತೇವೆ. ಈ ಆಧಾರಗಳಲ್ಲಿ ಪ್ರಮುಖವಾದ. ಸೊ ಹೀಗೆ ಆ ರೀತಿ ನಾವು ಹೇಳೋದಾದ್ರೆ ಏನಾಗುತ್ತೆ ಮಕ್ಕಳ, ಇವೆಲ್ಲವುಗಳನ್ನು ನಾವು ನೋಡ್ತಾ ಹೋಗ್ತೇವೆ. ಈಗ ನಾವು ನಿಮಗೆ ಹೇಳಿದ ಪ್ರಕಾರವಾಗಿ ದಾಖಲೆ ಇವೆಲ್ಲವನ್ನ ಸಂಗ್ರಹಿಸ್ತಾರೆ, ಇವೆಲ್ಲವನ್ನ ಕ್ರೋಢೀಕರಿಸ್ತಾರೆ, ಇವೆಲ್ಲವನ್ನ ವಿಶ್ಲೇಷಣೆ ಮಾಡ್ತಾರೆ.
ಇವೆಲ್ಲವನ್ನ ವಿಮರ್ಶೆ ಮಾಡ್ತಾರೆ. ಹಾಗಾಗಿ ಇವುಗಳಿಂದ ನಾವು ಏನ್ ಮಾಡ್ಬೋದು ಅಂದ್ರೆ ಇತಿಹಾಸ ರಚನೆಯನ್ನ ಮಾಡ್ಬೋದು ಮಕ್ಕಳ. ಈಗ ನೆಕ್ಸ್ಟ್ ನಾವು ನೋಡ್ಬೇಕಾದ್ರೆ ಇನ್ನೂ ಪ್ರಮುಖ ಅಂಶಗಳನ್ನು ನಾವು ನೋಡ್ಬೇಕಾಗುತ್ತೆ. ಎರಡನೇದಾಗಿ ಈಗ ಆಧಾರದ ವಿಧಗಳ ಬಗ್ಗೆ ನೋಡೋಣ. ಆಧಾರ ನಿಮ್ಗೆ ಹೇಳಿದ್ವಿ, ಆಧಾರದ ವಿಧಗಳು ಯಾವ್ಯಾವು ಅಂದ್ರೆ ಇದರಲ್ಲಿ 2 ಭಾಗಗಳಿವೆ ಅಥವಾ ವಿಧಗಳು ಅಂತ ಕರೀತಾರೆ. ಒಂದನೇದು ನಿಮಗೆ ಸಾಹಿತ್ಯಾಧಾರಗಳು ಕರಿತೀವಿ. ಸಾಹಿತ್ಯಾಧಾರಗಳು. ಎರಡನೇದು ಪುರಾತತ್ವ ಆಧಾರಗಳು. ಇವುಗಳನ್ನು ಸಾಹಿತ್ಯ ಅಂದ್ರೇನು? ಲಿಖಿತ ರೂಪದಲ್ಲಿ, ಬರವಣಿಗೆ ರೂಪದಲ್ಲಿ ದೊರೆತಿರುವ ಅನೇಕ ಕೃತಿಗಳು ಅಂತ ಕರಿತೀವಿ. ಇದರಲ್ಲಿ ನಾವು ನೋಡ್ಬೇಕಾದ್ರೆ ಇದರಲ್ಲಿ 2 ಭಾಗ ಇದೆ. ಇದರಲ್ಲಿ ಅಂದ್ರೆ ಏನು? ಮೊದಲನೇದಾಗಿ ನೀವು ತಿಳ್ಕೋಬೇಕಾದ್ರು ಈ ಸಾಹಿತ್ಯ ಆಧಾರಗಳು ಅಂದ್ರೆ ಏನು? ಇದರಲ್ಲಿ ಪ್ರಮುಖವಾಗಿದೆ ಈ ಸಾಹಿತ್ಯ ಅಂದ್ರೆ ಶಾಸನಗಳ ಮುಖಾಂತರ ಮತ್ತು ಈ ಒಂದು ಸಾಹಿತ್ಯ ಆಧಾರಗಳ ಮುಖಾಂತರ ನಾವು ಇತಿಹಾಸ ರಚನೆಗೆ ಬೇಕಾಗತಕ್ಕಂಥ ಒಂದು ಗ್ರಂಥಗಳನ್ನು ನಾವು ನೋಡ್ಬೋದು. ಇಲ್ಲಿ ಇತಿಹಾಸವನ್ನು ರಚನೆ ಮಾಡಬೇಕಾದ್ರೆ ಸಾಹಿತ್ಯ ಆಧಾರಗಳನ್ನ ನಾವು ನೋಡ್ತೀವಿ. ಅವುಗಳಲ್ಲಿ ಒಂದನೇದಾಗಿ ನೀವು ವಿಂಗಡಣೆಯನ್ನು ಸಹ ಮಾಡ್ತೀವಿ. ಇದರಲ್ಲಿ 2 ವಿಧ. ಇದರಲ್ಲಿ 2 ವಿಧ ಮತ್ತೆ ಯಾವ್ದಪ್ಪ ಅಂದ್ರೆ ಒಂದನೇದು ದೇಶೀಯ ಸಾಹಿತ್ಯಗಳು. ದೇಶೀಯ ಸಾಹಿತ್ಯ. ಎರಡನೇದು ವಿದೇಶಿ ಸಾಹಿತ್ಯ. ಹೀಗೆ ಭಾಗಗಳನ್ನ ಮಾಡ್ತಾ ಹೋಗ್ಬೋದು. ನಮ್ಮ ದೇಶದ ಹಂಗಂದ್ರೆ ಏನು ಈಗ ನೋಡೋಣ. ದೇಶೀಯ ಸಾಹಿತ್ಯ ಅಂದ್ರೆ ಏನು? ದೇಶೀಯ ಸಾಹಿತ್ಯ ಅಂದ್ರೆ ಏನಿಲ್ಲ ಮಕ್ಕಳ, ಭಾರತೀಯ ರಾಜರುಗಳಿರ್ಬೋದು, ಕವಿಗಳಿರ್ಬೋದು, ಸಾಹಿತಿಗಳಿರ್ಬೋದು, ವಿದ್ವಾಂಸರುಗಳಿರ್ಬೋದು, ಅರ್ಥಶಾಸ್ತ್ರಜ್ಞರಿರ್ಬೋದು, ರಾಜ್ಯಶಾಸ್ತ್ರಜ್ಞರಿರ್ಬೋದು, ಮುಂತಾದ ಹಲವಾರು ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಹಲವಾರು ಕೃತಿಗಳ ಆಧಾರದ ಮೇಲೆ ಇತಿಹಾಸ ರಚನೆ ಮಾಡ್ತಾ ಇದ್ದಾರೆ. ಈ ಇತಿಹಾಸ ರಚನೆಗಳಿಗೆ ನಮ್ಮಲ್ಲಿ ನಿಮಗೆ ಗೊತ್ತಿರ್ತಕ್ಕಂಥದ್ದು ಯಾವುದಾದ್ರೆ ಸಾಹಿತ್ಯ ಆಧಾರಗಳು. ಅದರಲ್ಲಿ ದೇಶೀಯ ಅಂದ್ರೆ ಏನು? ದೇಶೀಯ ಅಂದ್ರೆ ಏನಿಲ್ಲ ಮಕ್ಕಳ, ಭಾರತದ ರಾಜರುಗಳಿರ್ಬೋದು, ಪ್ರಮುಖ ವ್ಯಕ್ತಿಗಳಿರ್ಬೋದು, ಇವರೆಲ್ಲರೂ ಸೇರಿ ಅನೇಕ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಅವುಗಳನ್ನು ನಾವು ನೋಡಬೇಕಾಗುತ್ತೆ. ಅವುಗಳಲ್ಲಿ ಪ್ರಮುಖವಾಗಿ ಅಂದ್ರೆ ದೇಶೀಯ ಸಾಹಿತ್ಯ ಎಂದರೇನು? ದೇಶದೊಳಗಿನ ಎಲ್ಲ ವಿದ್ವಾಂಸರು, ಸಾಹಿತಿಗಳು ರಚಿಸಿರುವ ಕೃತಿಗಳನ್ನು, ಅಂದರೆ ಎಲ್ಲ ಭಾಷೆಗಳಲ್ಲಿ, ದೇಶೀಯ ಭಾಷೆಗಳಲ್ಲಿ, ಉದಾಹರಣೆಗೆ ಸಂಸ್ಕೃತ ಇದೆ, ಪ್ರಾಕೃತ ಇದೆ, ಕನ್ನಡ ಇದೆ, ತೆಲುಗಿದೆ, ತಮಿಳಿದೆ, ಗುಜರಾತಿ ಇದೆ, ಕಾಶ್ಮೀರಿ ಇದೆ, ಮುಂತಾದ ಭಾಷೆಗಳಲ್ಲಿ ನಾವೇನು ಮಾಡ್ತೀವಿ, ಇವುಗಳನ್ನು ಬಳಸ್ತಾ ಹೋಗ್ತೀವಿ. ಹೀಗೆ ನಾವು ಈ ಒಂದು ಭಾಷೆಗಳಲ್ಲಿ ರಚನೆ ಮಾಡಲ್ಪಟ್ಟ ದೇಶೀಯ ಭಾಷೆಗಳಲ್ಲಿ ರಚನೆ ಮಾಡಲ್ಪಟ್ಟಂತಹ ಕೃತಿಗಳ ಆಧಾರದ ಮೇಲೆ ಇತಿಹಾಸವನ್ನು ರಚನೆ ಮಾಡ್ತೀವಿ. ಹಾಗಾದರೆ ಪ್ರಮುಖ ದೇಶೀಯ ಸಾಹಿತ್ಯಗಳನ್ನು ನಾವು ಕೆಲವರ ಬಗ್ಗೆ ತಿಳ್ಕೋಬೇಕಾಗುತ್ತೆ. ಅವುಗಳಲ್ಲಿ ಪ್ರಮುಖವಾಗಿ ಕೌಟಿಲ್ಯನ ಅರ್ಥಶಾಸ್ತ್ರ. ಸಾಹಿತ್ಯ ಆಧಾರಗಳಲ್ಲಿ 2 ವಿಧ ಅಂತ ಹೇಳ್ತೀವಿ. ಯಾವ್ಯಾವುದು? ದೇಶೀಯ ಸಾಹಿತ್ಯ ಆಧಾರಗಳು, ಮತ್ತೊಂದು ವಿದೇಶಿ ಸಾಹಿತ್ಯ ಆಧಾರಗಳು. ಅಂದರೆ ವಿದೇಶಿಯರು ಬರೆದಂತಹ ಅನೇಕ
ಕೃತಿಗಳು, ಹಾಗೆಯೇ ದೇಶೀಯರು ಬರೆದಂಥ ಅನೇಕ ಕೃತಿಗಳು. ಇದನ್ನ ದೇಶೀಯ ಸಾಹಿತ್ಯ ಮತ್ತು ವಿದೇಶಿ ಸಾಹಿತ್ಯಗಳು ಅಂತೇಳಿ ಕರಿತೀವಿ. ಯಾಕೆ ನಮಗೆ ದೇಶೀಯ ಸಾಹಿತ್ಯ ಬಹಳ ಪ್ರಾಮುಖ್ಯವಾಗಿತ್ತು ಅಂತಂದರೆ, ನಮ್ಮ ದೇಶದ ರಾಜರುಗಳು, ವಿದ್ವಾಂಸರುಗಳು, ತತ್ವಜ್ಞಾನಿಗಳು ಮತ್ತು ರಾಜ್ಯಶಾಸ್ತ್ರಜ್ಞರು, ಅನೇಕ ಕವಿಗಳು ಅನೇಕ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಇಂದಿನ ಕಾಲದಲ್ಲಿ ನಡೆದಂಥ ಘಟನೆಗಳನ್ನು ನಾವು ತಿಳಿಲಿಕ್ಕೆ ಇವು ಬಹುಮುಖ್ಯವಾದ ಪಾತ್ರವನ್ನು ವಹಿಸ್ತವೆ. ಈ ದೇಶೀಯ ಸಾಹಿತ್ಯ ಆಧಾರಗಳು ಇತಿಹಾಸದ ರಚನೆಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸ್ತವೆ. ಹಾಗಾಗಿ ನಾವು ಏನು ಮಾಡ್ತೀವಿ, ಸಾಹಿತ್ಯಗಳ ಮುಖಾಂತರವಾಗಿ ಇತಿಹಾಸವನ್ನು ರಚನೆ ಮಾಡಬಹುದು ಅಂತ ತಮ್ಮೆಲ್ಲರಿಗೂ ಗೊತ್ತಿದೆ ಮಕ್ಕಳ. ಸಾಹಿತ್ಯಗಳಿಲ್ಲದೆ ನಾವೇನು ಮಾಡ್ತೀವಿ, ನಾವು ಇತಿಹಾಸ ರಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದರಲ್ಲಿ ಪ್ರಮುಖವಾದಂತಹ ಸಾಹಿತ್ಯ ಆಧಾರಗಳಲ್ಲಿ ನಾವು ಯಾವ್ಯಾವ ಅಂದರೆ, ನಮ್ಮ ದೇಶೀಯ ಸಾಹಿತ್ಯ ಅಂದರೆ ಏನು ಅನ್ನೋದನ್ನು ಮೊಟ್ಟ ಮೊದಲು ತಿಳ್ಕೊಳ್ಳೋಣ. ದೇಶೀಯ ಸಾಹಿತ್ಯ ಅಂತಂದರೆ ಮಕ್ಕಳ, ದೇಶದ ಒಳಗಡೆ ನಮ್ಮ ಭಾಷೆಗಳಲ್ಲಿ, ಅಂದರೆ ನಿಮಗೆ ಗೊತ್ತದು, ಭಾರತದಲ್ಲಿ ಸಂಸ್ಕೃತ ಭಾಷೆ ಇದೆ, ಪ್ರಾಕೃತ ಭಾಷೆ ಇದೆ, ಕನ್ನಡ ಭಾಷೆ ಇದೆ, ತೆಲುಗು ಭಾಷೆ ಇದೆ, ತಮಿಳು ಭಾಷೆ ಇದೆ, ಕಾಶ್ಮೀರಿ ಇದೆ, ಗುಜರಾತಿ ಇದೆ, ಇಂಥ ಮುಂತಾದ ಭಾಷೆಗಳಲ್ಲಿ ಹಲವಾರು ಕೃತಿಗಳನ್ನು ರಚನೆ ಮಾಡಿದ್ದಾರೆ ಮಕ್ಕಳ. ಇವುಗಳನ್ನು ನಾವೇನು ಕರಿತೀವಿ, ದೇಶೀಯ ಸಾಹಿತ್ಯಗಳು ಅಂತೇಳಿ ಕರಿತೀವಿ ಮಕ್ಕಳ. ಅದರಲ್ಲಿ ದೇಶ ಸಾಹಿತ್ಯಗಳಲ್ಲಿ ಹೇಗೆ ಇತಿಹಾಸವನ್ನು ರಚನೆ ಮಾಡಬಹುದು ಅಂತಂದರೆ, ಅವರು ಬರೆದಂಥ ರಾಜರ ಬಗ್ಗೆ, ಸ್ಮಾರಕಗಳ ಬಗ್ಗೆ, ಕಟ್ಟಡಗಳ ಬಗ್ಗೆ, ಧಾರ್ಮಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಇವೆಲ್ಲವನ್ನು ವರ್ಣನೆ ಮಾಡಿರುತ್ತಾರೆ. ಇದ್ರ ಮುಖಾಂತರ ನಾವೇನು ಮಾಡಬಹುದಪ್ಪ ಅಂದರೆ ಇತಿಹಾಸವನ್ನು ರಚನೆ ಮಾಡಬಹುದು ಮಕ್ಕಳ. ಹಾಗಾದರೆ ನಮ್ಮಲ್ಲಿ ಭಾರತದಲ್ಲಿ ಬರೆದಂಥ ಅನೇಕ ಕೃತಿಗಳನ್ನು ನಾವು ನೋಡ್ಬೋದು. ಅದರಲ್ಲಿ ಪ್ರಮುಖವಾದಂಥ ಕೃತಿಗಳು ನಿಮಗೆ ಉದಾಹರಣೆಗೆ ಕೊಡೋದಾದರೆ ಮಕ್ಕಳ, ನಿಮಗೆ ಯಾವ್ಯಾವುದು ಬರುತ್ತೇವೆ ಅನ್ನೋದನ್ನು ನಾವು ತಿಳ್ಕೋಬೇಕಾಗ್ತದೆ. ಅಂದರೆ ಕೌಟಿಲ್ಯ ನಿಮಗೆ ಹೆಸರನ್ನು ಕೇಳಿದಿರ. ಇವರಿಗೆ ಮತ್ತೊಂದು ಹೆಸರು ಚಾಣಕ್ಯ ಅಂತ ಕರಿತೀವಿ. ಇವರು ಬರೆದಂಥ ಅರ್ಥಶಾಸ್ತ್ರ, ಕೌಟಿಲ್ಯನ ಅರ್ಥಶಾಸ್ತ್ರ. ಇದು ಒಂದು ಗ್ರಂಥ ಮಕ್ಕಳ. ಕೌಟಿಲ್ಯ ಯಾವ ರೀತಿಯಾಗಿ ತಮ್ಮ ಆ ಕಾಲದಲ್ಲಿ ಇದ್ದಂಥ ರಾಜರ ಕಾಲದಲ್ಲಿದ್ದಂತಹ ಆರ್ಥಿಕ ಬೆಳವಣಿಗೆಯ ಇದನ್ನು ತಿಳಿಲಿಕ್ಕೋಸ್ಕರವಾಗಿ ಒಂದು ಅರ್ಥಶಾಸ್ತ್ರ ಅಂತೇಳಿ ಬರೆದಿದ್ದಾರೆ ಮಕ್ಕಳ. ಇದು ಒಂದು ಪ್ರಮುಖವಾದ ಗ್ರಂಥ. ಹಾಗೆ ನಾವು ಮತ್ತೊಂದನ್ನು ನೋಡೋದಾದರೆ ಮಕ್ಕಳ, ಅಲ್ಲಿ ನಿಮಗೆ ಗೊತ್ತಿರ್ಬೋದು, ಅದರಲ್ಲಿ ಬಾಣಭಟ್ಟ ಬರೆದಂಥ ಹರ್ಷಚರಿತ. ಅದರಲ್ಲಿ ಮಕ್ಕಳ ಬಾಣಭಟ್ಟ ಬರೆದಂಥ ಹರ್ಷಚರಿತ. ಮೂರನೇದಾಗಿ ಮಕ್ಕಳ ಕಲ್ಲಣ್ಣನ ರಾಜತರಂಗಿಣಿ. ಕಲ್ಲಣ್ಣನ ರಾಜತರಂಗಿಣಿ. ಮತ್ತು ಇನ್ನೂ ಹಲವಾರು ಅನೇಕ ಕೃತಿಗಳನ್ನು ರಚನೆ ಮಾಡಿದ್ದಾರೆ ಮಕ್ಕಳ. ಅದರಲ್ಲಿ ನಿಮಗೆ ಗೊತ್ತಿರತಕ್ಕಂಥದ್ದು ಪೃಥ್ವಿರಾಜನ ಬಗ್ಗೆ ಬರೆದಿರ್ತಕ್ಕಂಥ, ಅಂದರೆ ಪೃಥ್ವಿರಾಜನ ಬಗ್ಗೆ ಬರೆದಂಥ ಯಾರು, ಚಾಂದ್ ಬಾರ್ಧಾಯ್ ಅಂತ ಕರೀತೀವಿ. ಪೃಥ್ವಿರಾಜ ಪ್ರಮುಖವಾದಂಥ ರಜಪೂತರ ರಾಜ, ಅವ್ರ ಬಗ್ಗೆ ಬರೆದಿರ್ತಕ್ಕಂಥದ್ದು ಯಾವುದು ಅಂತ ಕೇಳಿದ್ರೆ ಮತ್ತೊಂದು ಪೃಥ್ವಿರಾಜ ರಾಸೋ. ಚಾಂದ್ ಬಾರ್ಧಾಯಿ ಎಂಬುವರು ಬರೆದಿದ್ದಾರೆ ಮಕ್ಕಳ. ಅದಾದ್ಮೇಲೆ ಮಕ್ಕಳು ನಿಮಗೆ ಮತ್ತೊಂದು ಇನ್ನೊಂದು ಏನು ಕರಿತೀವಪ್ಪ ಅಂತಂದ್ರೆ, ಅಲ್ಲಿ ಈ ವಿಶಾಖದತ್ತ ಅಂತ ಇದ್ದಾರೆ. ಅವರು ಬರೆದಂಥದಕ್ಕ ಒಂದು ಕೃತಿ ಯಾವುದಪ್ಪ ಅಂದ್ರೆ ಮುದ್ರ ರಾಕ್ಷಸ. ಮುದ್ರ ರಾಕ್ಷಸ. ಇದು ಬರೆದಂಥದ್ದು ಏನಪ್ಪ ಅಂತಂದ್ರೆ ನಿಮಗೆ ಗೊತ್ತಿರ್ತಕ್ಕಂಥದ್ದು ಮತ್ತೊಂದು ವಿಶಾಖದತ್ತ ಅಂತೇಳಿ ಕರಿತೀವಿ ಮಕ್ಕಳು. ಹೀಗೆ ಅನೇಕ ಕವಿಗಳು, ಅನೇಕ ವಿದ್ವಾಂಸರು, ಸಾಹಿತ್ಯ
ದೇಶೀಯ ಸಾಹಿತ್ಯದಲ್ಲಿ ಅನೇಕ ಗ್ರಂಥಗಳನ್ನು ಬರೆದಿದ್ದಾರೆ. ಈ ಗ್ರಂಥಗಳು ಆ ಕಾಲದ ಆಡಳಿತ ಮತ್ತು ಆ ಕಾಲದ ಧಾರ್ಮಿಕ ಪದ್ಧತಿ, ಸಾಮಾಜಿಕ ಪದ್ಧತಿ, ಶೈಕ್ಷಣಿಕ ಪದ್ಧತಿ ಮುಂತಾದವುಗಳನ್ನು ವಿವರಣೆ ಮಾಡ್ತವೆ. ಇವುಗಳಿಂದಲೂ ಸಹ ನಾವು ಇತಿಹಾಸವನ್ನು ರಚನೆ ಮಾಡ್ಬೋದು ಮಕ್ಕಳ. ಹಾಗಾಗಿ ನಿಮಗೆ ನಿಮಗೆ ಗೊತ್ತಿರ್ಬೋದು, ಪಂಪ, ರನ್ನ, ಜನ್ನ, ಪೊನ್ನ ಮುಂತಾದ ಕವಿಗಳು ಬರೆದಂಥ ಕೃತಿಗಳು ನಮ್ಮಲ್ಲಿ ಸಿಗ್ತವೆ. ನಿಮಗೆ ಗೊತ್ತಿದೆ ಪಂಪನ ವಿಕ್ರಮಾರ್ಜುನ ವಿಜಯ, ಅದರಲ್ಲಿ ಮಕ್ಕಳ ಪಂಪ ರಚಿಸಿದಂಥದ್ದು ವಿಕ್ರಮಾರ್ಜುನ ವಿಜಯ ಅಂತ ಕರಿತೀವಿ. ಅನೇಕ ರಾಜವಂಶಗಳು ಆಳಿದಂಥವು ಇದ್ದಾವೆ, ಸಂಗಮ ಸಾಹಿತ್ಯಗಳಿವೆ, ಮತ್ತು ಇತರೆ ಸಾಹಿತ್ಯಗಳನ್ನು ಸಹ ಅನೇಕ ವಿದ್ವಾಂಸರು ರಚನೆಯನ್ನು ಮಾಡಿದರೆ ಇವು ದೇಶೀಯ ಸಾಹಿತ್ಯಗಳಿಗೆ ಪ್ರಮುಖವಾದ ಉದಾಹರಣೆಯಾಗಿದೆ. ಈ ಒಂದು ದೇಶೀಯ ಸಾಹಿತ್ಯದಿಂದ ನಾವೇನು ಮಾಡ್ಬೋದಪ್ಪ ಅಂದರೆ ಇತಿಹಾಸವನ್ನು ರಚನೆಯನ್ನು ಮಾಡ್ತೀವಿ. ನಿಮಗೆ ಪ್ರಶ್ನೆಗಳನ್ನು ಕೇಳ್ಬೋದು ಮಕ್ಕಳ. ಆ ಪ್ರಶ್ನೆಗಳು ನಿಮಗೆ ಏನು ಕೇಳ್ಬೋದು? ದೇಶೀಯ ಸಾಹಿತ್ಯಕ್ಕೆ ಉದಾಹರಣೆ ಕೊಡಿ ಅಂತಲೂ ಕೇಳ್ಬೋದು. ಹಾಗಾಗಿ ಯಾರು ಅಥವಾ ಕೌಟಿಲ್ಯನು ಬರೆದಂಥ ಗ್ರಂಥ ಯಾವುದು ಅಥವಾ ಕೃತಿ ಯಾವುದು ಅಂತ ಕೇಳ್ಬೋದು ಮಕ್ಕಳ. ಯಾಕೆ ಇದನ್ನೆಲ್ಲ ಕೇಳ್ತಾರೆ ಅಂದರೆ ನಿಮಗೆ ಈ ಒಂದು ಸಾಹಿತ್ಯದ ಆಧಾರಗಳ ಮೇಲೆ ನಾವು ಇತಿಹಾಸವನ್ನು ನಾವು ರಚಿಸ್ತಾ ಹೋಗ್ತಾ ಇದ್ದೀವಿ ಮಕ್ಕಳ. ಇವುಗಳಲ್ಲಿ ಪ್ರಮುಖವಾಗಿ ಇವೆಲ್ಲವನ್ನು ನಾವು ನೋಡ್ತೀವಿ ಮಕ್ಕಳ. ನೆಕ್ಸ್ಟು ಯಾಕೆ ಇವೆಲ್ಲ ಮಾಡ್ತಾರೆ? ನಾನು ಈಗಾಗಲೇ ಹೇಳಿದೆ ನಿಮಗೆ, ಇಂದಿನ ಕಾಲದಲ್ಲಿ, ಪುರಾತನ ಕಾಲದಲ್ಲಿ ಮಾನವರು ಬದುಕಲು ಸಾಕಷ್ಟು ಪ್ರಮಾಣದಲ್ಲಿ ಎಲ್ಲ ವಸ್ತುಗಳನ್ನು ತಯಾರು ಮಾಡಿಟ್ಕೊಂಡಿದ್ದಾರೆ. ಅವರು ಹೇಗಿದ್ದು ಅನ್ನೋದನ್ನು ವರ್ಣನೆ ಮಾಡ್ತಾರೆ. ಸಾಮಾಜಿಕ ಅಂದರೆ ಸಾಮಾಜಿಕ ಬದುಕು, ಧಾರ್ಮಿಕ ಬದುಕು ಹೇಗಿತ್ತು, ಯಾವ ದೇವರುಗಳನ್ನು ಪೂಜೆ ಮಾಡ್ತಾ ಇದ್ರು ಆ ಕಾಲದಲ್ಲಿ, ಅವರು ಯಾವ ರೀತಿ ಉಡುಗೆ ತೊಡುಗೆಗಳನ್ನು ಹಾಕ್ತಾ ಇದ್ರು, ವೇಷಭೂಷಗಳನ್ನು ಹಾಕ್ತಾ ಇದ್ರು ಅನ್ನೋದನ್ನು ನಾವು ತಿಳಿಸ್ಬೋದು ಮಕ್ಕಳ. ಹೀಗಾಗಿ ಆ ಕಾಲದಲ್ಲಿ ಇರ್ತಕ್ಕಂತಹ ಅನೇಕ ದೇಶೀಯ ರಾಜರುಗಳು, ವಿದ್ವಾಂಸರುಗಳು, ಸಾಹಿತಿಗಳು ಇಂಥ ಅನೇಕ ಕೃತಿಗಳನ್ನು ಬರೆದಿದ್ದಾರೆ ಮಕ್ಕಳ. ಇವು ಪ್ರಮುಖವಾದಂತಹ ಒಂದು ದೇಶೀಯ ಸಾಹಿತ್ಯಕ್ಕೆ ಉದಾಹರಣೆ ಆಗಿದೆ ಮಕ್ಕಳ. ಸೊ ನೆಕ್ಸ್ಟ್ ನಾವು ಯಾವುದನ್ನು ನೋಡೋಣ ಅಂತಂದರೆ ಮಕ್ಕಳ, ಹೀಗೆ ಇವುಗಳನ್ನ ನೋಡೋದಾದ್ರೆ ನಾವು ನೆಕ್ಸ್ಟ್ ವಿದೇಶಿ ಸಾಹಿತ್ಯಗಳು ಯಾವುದನ್ನು ನೋಡ್ಬೋದು ಮಕ್ಕಳ? ವಿದೇಶಿ ಸಾಹಿತ್ಯಗಳನ್ನು ನಾವು ನೋಡೋದಾದ್ರೆ ಮುಖ್ಯವಾಗಿ ಇದನ್ನ ಕಳಿಸ್ಬಿಟ್ಟು ನೋಡೋಣ ಮಕ್ಕಳ. ಭಾರತಕ್ಕೆ ಬಂದಂಥ ವಿದೇಶಿಯರು ಯಾವ ಕೃತಿಗಳನ್ನು ರಚನೆ ಮಾಡಿದರು, ಆ ಕೃತಿಗಳ ಮುಖಾಂತರ ನಮ್ಮ ದೇಶದ ಇತಿಹಾಸವನ್ನು ರಚನೆ ಮಾಡಲಿಕ್ಕೆ ಸಾಧ್ಯ ಆಯಿತು ಅನ್ನೋದನ್ನು ನಾವು ನೋಡಬೇಕಾಗುತ್ತೆ ಮಕ್ಕಳು. ವಿದೇಶ ಸಾಹಿತ್ಯ ಅಂದರೆ ಏನು ಅನ್ನೋದನ್ನು ನಾವು ಗಮನ ಹರಿಸಬೇಕು ಮಕ್ಕಳ. ಇಲ್ಲಿ ಭಾರತಕ್ಕೆ ಬಂದಂಥ ಪ್ರವಾಸಿಗರು ಇರ್ಬೋದು, ರಾಯಭಾರಿಗಳಿರ್ಬೋದು, ವ್ಯಾಪಾರಿಗಳಿರ್ಬೋದು, ಯಾತ್ರಾರ್ಥಿಗಳಿರ್ಬೋದು, ಮುಂತಾದಂಥವರು, ಜೊತೆಗೆ ಹಲವಾರು ಮಿಷನರಿಗಳು ಬಂದಿರ್ತವೆ, ಸಂಘ ಸಂಸ್ಥೆಗಳು ಭಾರತಕ್ಕೆ ಬಂದಿರ್ತವೆ. ಅವರೆಲ್ಲರೂ ಬರೆದಂಥ ಗ್ರಂಥಗಳನ್ನು ನಾವೇನು ಕರಿತೀವಿ? ವಿದೇಶಿ ಸಾಹಿತ್ಯ ಅಂತ ಕರಿತೀವಿ. ಆ ಸಾಹಿತ್ಯದ ಮುಖಾಂತರವೂ ಸಹ ನಾವೇನು ಮಾಡ್ತೀವಿ? ಅವರ ಅನುಭವಗಳನ್ನು ಬರವಣಿಗೆಗಳ ಮುಖಾಂತರ ಲಿಖಿತವಾಗಿ ನಮಗೆ ದಾಖಲೆಯನ್ನು ಸಿಗ್ತವೆ ಮಕ್ಕಳ. ಅದನ್ನು ದಾಖಲಿಸಿದ್ದಾರೆ. ಆದ್ದರಿಂದ ಇದನ್ನೆಲ್ಲವನ್ನೂ ಸಹ ನಾವು ವಿದೇಶಿ ಸಾಹಿತ್ಯ ಎಂದು ಕರೆಯುತ್ತೇವೆ. ಅಂದ್ರೆ ಏನು ಹೇಳ್ತೀರಾ ಮಕ್ಕಳ? ವಿದೇಶಿ ಸಾಹಿತ್ಯ ಅಂತಂದ್ರೆ ವಿದೇಶದಿಂದ ಭಾರತಕ್ಕೆ ಬಂದು, ಉದಾಹರಣೆಗೆ ಅಂದ್ರೆ ಪ್ರವಾಸಕ್ಕೋಸ್ಕರ ಬರ್ತಾರೆ. ಆ ಪ್ರವಾಸಕ್ಕೋಸ್ಕರ ಬಂದು ಅನೇಕ ಪ್ರವಾಸ ಕಥನಗಳನ್ನು ಬರೆದಿರ್ತಾರೆ, ಜೊತೆಗೆ ಧಾರ್ಮಿಕವಾಗಿ ಬರೆದಿರ್ತಾರೆ. ಆ ರಾಯಭಾರಿಗಳು ಬಂದಿದ್ದಾರೆ, ವ್ಯಾಪಾರಿಗಳು ಬಂದಿದ್ದಾರೆ, ಯಾತ್ರಾರ್ಥಿಗಳು ಬಂದಿದ್ದಾರೆ. ಅವರೆಲ್ಲರೂ ಸಹ ಆ ಸಾಹಿತ್ಯಗಳನ್ನು ರಚನೆ ಮಾಡಿದ್ದಾರೆ ಮಕ್ಕಳ, ಅಥವಾ ಬರವಣಿಗೆಯ ರೂಪದಲ್ಲಿ ನಮಗೆ ಬರೆದಿದ್ದಾರೆ, ದಾಖಲಿಸಿದ್ದಾರೆ ಮಕ್ಕಳ. ಅವುಗಳನ್ನು ನಾವೇ ಕರಿತೀವಿ ಅಂದರೆ ವಿದೇಶಿ ಸಾಹಿತ್ಯಗಳು ಅಂತೇಳಿ ಕರಿತೀವಿ. ಅದರಲ್ಲಿ ಪ್ರಮುಖವಾದಂಥವು ಯಾವುವು ಅಂತ ನೀವು ಜ್ಞಾಪಕ ಮಾಡಿದರೆ, ಮತ್ತು ಉದಾಹರಣೆಯನ್ನು ಕೊಡಬೇಕಂದ್ರೆ ಇದಕ್ಕೆ ಉದಾಹರಣೆ ನಿಮಗೆ ಗೊತ್ತಿದೆ. ಮೆಗಸ್ತೋನಿಸ್ ಎಂಬುವನು ಭಾರತಕ್ಕೆ ಬರ್ತಾರೆ. ಆ ಮೆಗಸ್ತೋನಿಸನು ಬರೆದಂಥ ಕೃತಿ ಯಾವುದಪ್ಪ ಅಂದರೆ ಇಂಡಿಕಾ. ಮೆಗಾಸ್ತೋನಿಸ್
ಮೆಗಸ್ತೋನಿಸನು ಬರೆದಂತಹ ಇಂಡಿಕಾ ಅಂತ ಕರೀತೀವಿ. ಅಂದ್ರೆ ಬರೆದಂತಹ ಕೃತಿ ಇಂಡಿಕಾ. ಇಂಡಿಕಾ ಏನು? ವಿದೇಶದಿಂದ ಬಂದು ಭಾರತದಲ್ಲಿ ಬರೆದಂಥ ಒಂದು ಕೃತಿ. ನೆಕ್ಸ್ಟ್ ನಿಮಗೆ ಇನ್ನೂ ನಿಮಗೆ ಜ್ಞಾಪಕ ಫಾಯಿಯಾನ ಅಂತ. ಗೋಕೋ ಅಂದ್ರೆ ಕರಿತೀವಿ ಗೋಕೋಕಿ. ಫಾಯಿಯಾನ ಬರೆದಂಥ ಒಂದು ಕೃತಿ ಯಾವುದಪ್ಪ ಅಂದ್ರೆ ಗೋಕೋಕಿ. ಗೋಕೋಕಿ ಅಂತ ಕರೀತೀವಿ. ಇವರು ಎಲ್ಲ ವಿದೇಶಿಯರು. ಇವರೆಲ್ಲರೂ ಸಾಹಿತ್ಯಗಳನ್ನು ರಚನೆ ಮಾಡಿ ಅವುಗಳನ್ನ ಪರಿಗಣಿಸಿ ನಾವು ವಿಮರ್ಶಿಸಿ ಇತಿಹಾಸವನ್ನ ರಚನೆ ಮಾಡಬಹುದು ಮಕ್ಕಳ. ಟಾಲಮಿ ಬರೆದಂತ ಜಿಯೋಗ್ರಫಿ. ಟಾಲಮಿ ಬರೆದಂತ ಜಿಯೋಗ್ರಫಿ. ಜಿಯೋಗ್ರಫಿ ಅಂತ ಕರಿತೀವಿ. ಇನ್ನು ಹಲವಾರು ಮುಂತಾದ ಸಾಹಿತಿಗಳನ್ನ ಬರಹಗಾರರನ್ನ ನಾವು ವಿದೇಶಿಯರಲ್ಲಿ ನೋಡ್ಬೋದು ಮಕ್ಕಳ. ಅವುಗಳಲ್ಲಿ ಮುಖ್ಯವಾಗಿ ಇವುಗಳನ್ನು ನಾವು ನೋಡ್ತೀವಿ. ತದನಂತರದಲ್ಲಿ ನಿಮಗೆ ಬಂದಿರತಕ್ಕಂಥದ್ದು ನಿಮಗೆ ಕೇಳಿರಬಹುದು ಅಲ್ಲಿ UNH ಸಾಂಗ್ ಅಂತ. ಮತ್ತೆ ಯಾರು ಹೇಳಿ? UNH ಸಾಂಗ್. UNH ಸಾಂಗ್ ಅಂತ ಕರಿತೀವಿ ಮಕ್ಕಳ. ಇವರು ಚೀನಿ ಯಾತ್ರಿಕ. ಇವರು ಬರೆದಂಥದ್ದು ಸಿಯುಕಿ. ಎರಡು ಮಕ್ಕಳ ಸಿಯುಕಿ ಎಂಬ ಗ್ರಂಥವನ್ನ ಬರೆದಿದ್ದಾರೆ ಮಕ್ಕಳು. ಹಾಗೆ ಮತ್ತೊಂದು ಉದಾಹರಣೆ ಅಂತಂದ್ರೆ ನಿಮಗೆ ಇಲ್ಲಿ ಬಾಬರ್ನಾಗೆ ಬರೆದಿರ್ತಕ್ಕಂಥದ್ದು ತುಜಿಕಿ ಬಾಬರ್. ಎರಡೇ ಬಾಬರಿ ಅಂತ ಕರಿತೀವಿ. ಇಲ್ಲಿ ಬಾಬರನ ಬಗ್ಗೆ ಬರೋದು ತುಜಿಕಿ ಬಾಬರಿ. ಬಾಬರ್ ತುಜಿಕಿ ಬಾಬರಿ. ಬಾಬರಿ ಅಂತೇಳಿ ಅನೇಕ ವಿದೇಶಿಯರು ಬರೆದಿದ್ದಾರೆ. ಮತ್ತೊಂದು ನಿಮಗೆ ಜ್ಞಾಪಕ ಇಟ್ಕೊಳ್ಳಿ ಮಕ್ಕಳ, ಭರೌನಿ ಬರೆದಿರ್ತಕ್ಕಂಥದ್ದು ತಾರಿಕ್ ಎ ಫಿರೋಜ್ ಶಾ ಅಂತ ಕರೀತೀವಿ. ಭರೌನಿ ಬರೆದಿರ್ತಕ್ಕಂಥದ್ದು ತಾರಿಕ್ ಹೆಂಗ್ ಕರಿತೀವಿ ಮಕ್ಕಳ? ಭರೌನಿ ಬರೆದಿರ್ತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರೆ ತಾರಿಕ್ ಎ ಫಿರೋಜ್ ಶಾ ಅಂತ. ತಾರಿಕ್ ಎ ಫಿರೋಜ್ ಶಾ. ಫಿರೋಜ್ ಶಾ ಅಂತ ಕರಿತೀವಿ. ಹೆಂಗ್ ಕರಿತೀವಿ? ಇಲ್ಲಿ ತಾರಿಕ್ ಎ ಫಿರೋಜ್ ಶಾ ಅಂತ ಕರಿತೀವಿ. ಮತ್ತೊಬ್ಬರು ಫರಿಸ್ತಾ ಅಂತ ಬರೀತಾರೆ ಮಕ್ಕಳು. ಆ ಫರಿಸ್ತಾ ಏನ್ ಬರೀತಾರಪ್ಪ ಅಂತಂದ್ರೆ ಇವರು ಸಹ ಫರಿಸ್ತಾನ ತಾರಿಕ್ ಎ ಫರಿಸ್ತಾ. ಇವೆಲ್ಲವೂ ವಿದೇಶಿ ಸಾಹಿತ್ಯಗಳು. ಈ ವಿದೇಶಿ ಸಾಹಿತ್ಯಗಳನ್ನ ಸಂಗ್ರಹಿಸಿ ವಿಮರ್ಶಿಸಿ ಮತ್ತು ವಿಶ್ಲೇಷಣೆ ಮಾಡಿ ಇತಿಹಾಸವನ್ನ ಬರಲಿಕ್ಕೆ ಸಾಧ್ಯ ಆಯಿತು. ಇವುಗಳು ಪ್ರಮುಖವಾದಂಥ ಆಧಾರಗಳು. ಇವುಗಳನ್ನ ನಾವು ನೋಡ್ತಾ ಇದ್ದೀವಿ ಮಕ್ಕಳ. ನೆಕ್ಸ್ಟ್ ಮಕ್ಕಳ ಇದರಲ್ಲಿ ಮತ್ತೆ ಈಗ ದೇಶೀಯ ಸಾಹಿತ್ಯ ಆಯಿತು, ವಿದೇಶಿ ಸಾಹಿತ್ಯ ಆಯಿತು. ಇದಕ್ಕಿಂತ ಮುಖ್ಯವಾಗಿ ದೇಶೀಯ ಒಳಗಡೆ ನಡೆದಂಥ ಅನೇಕ ಮೌಖಿಕ ಸಾಹಿತ್ಯಗಳನ್ನು ನಾವು ತಿಳಿಬೇಕಾಗತ್ತೆ ಮಕ್ಕಳ. ಅಂದ್ರೆ ಇವೆಲ್ಲವೂ ಏನ್ ತಿಳಿಸ್ತವಪ್ಪ ಅಂದ್ರೆ ನಮ್ಮ ದೇಶದಲ್ಲಿ ನಡೆದಂತಹ ಆಡಳಿತದ ಬಗ್ಗೆ ಮತ್ತು ರಾಜಕೀಯ ಬಗ್ಗೆ, ಆರ್ಥಿಕ ಬಗ್ಗೆ, ಸಾಂಸ್ಕೃತಿಕ ಬಗ್ಗೆ, ಮತ್ತೊಂದು ಆ ಕಾಲಘಟ್ಟದಲ್ಲಿ ನಡೆದಂತಹ ಯುದ್ಧಗಳ ಬಗ್ಗೆ, ಇವುಗಳ ಬಗ್ಗೆ ಸವಿಸ್ತರವಾಗಿ ನಮಗೆ ವಿವರಣೆಯನ್ನ ಕೊಡ್ತೇವೆ. ಇವುಗಳ ಮುಖಾಂತರ ನಾವು ಇತಿಹಾಸವನ್ನ ರಚನೆ ಮಾಡಬಹುದು ಅಂತ. ನೆಕ್ಸ್ಟ್ ಇವುಗಳಲ್ಲಿ ಪ್ರಮುಖವಾದದ್ದು ಮತ್ತೊಂದು ಮುಖ್ಯವಾದ ಯಾವಪ್ಪ ಅಂತಂದ್ರೆ ಇಲ್ಲಿ ಮೌಖಿಕ ಸಾಹಿತ್ಯ. ಎದಳಿ ಮಕ್ಕಳ? ಮೌಖಿಕ ಸಾಹಿತ್ಯ. ಮೌಖಿಕ ಅಂದ್ರೆ ನಿಮಗೆ ಗೊತ್ತು ಮಕ್ಕಳ. ಇದರಲ್ಲಿ ಏನು ಮೌಖಿಕ ಅಂದ್ರೆ ಒಬ್ಬರ ಬಾಯಿಂದ ಒಬ್ಬರಿಗೆ ಬಾಯಿ ಮಾತಿನ ಮೂಲಕ ಹರಿದು ಬರ್ತಕ್ಕಂತಹ ಕಥೆಗಳಿರ್ಬೋದು, ಲಾವಣಿಗಳಿರ್ಬೋದು, ಜಾನಪದ ಗೀತೆಗಳಿರ್ಬೋದು, ಐತಿಹಾಸಿಕ ಕಥೆಗಳಿರಬಹುದು, ಮುಂತಾದಂಥವನ್ನು ನಾವು ಇಲ್ಲಿ ನೋಡ್ಬೋದು ಮಕ್ಕಳ. ಹಾಗೆ ಏನಾದರೂ ಪುರಾತನ ಕಾಲದಲ್ಲಿ ಅಂದರೆ ಅನಾದಿ ಕಾಲದಲ್ಲಿ, ಇಂದಿನ ಕಾಲದಲ್ಲಿ ಮಾನವರು ತಮ್ಮ ಅನುಭವಗಳನ್ನ ಏನ್ ಮಾಡ್ತಾರಪ್ಪ ಅಂತಂದ್ರೆ ತಮ್ಮ ನೆನಪುಗಳನ್ನ ಕಥೆಗಳ ಮೂಲಕ, ಲಾವಣಿಗಳ ಮೂಲಕ, ಜನಪದ ಗೀತೆಗಳ ಮುಖಾಂತರವಾಗಿ ಆಗಿನ ಪರಿಸ್ಥಿತಿಗೆ ಅನುಗುಣವಾಗಿ
ನಮ್ಗೇನನ್ನ ತಿಳಿಸ್ತಾವಪ್ಪ ಅಂದ್ರೆ ಮೌಖಿಕವಾಗಿ ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ವರ್ಗಾಯಿಸಿಕೊಂಡು ಬಂದಿದ್ರು. ಇದನ್ನ ನಾವೇನ್ ಕರಿತೀವಿ ಮೌಖಿಕ ಸಾಹಿತ್ಯ. ಅಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ ಇದರಲ್ಲಿ ಸಾಹಿತ್ಯಗಳಲ್ಲಿ ಪ್ರಮುಖವಾದದ್ದು ಮತ್ತೊಂದು ಮೌಖಿಕ ಸಾಹಿತ್ಯ. ಈ ಮೌಖಿಕ ಅಂದ್ರೆ ಎಸ್ಸೆ ಹೇಳುತ್ತೆ ಬಾಯಿ ಮಾತು ಅಂದ್ರೆ ಮೌಖಿಕವಾಗಿ, ಇದು ಬರವಣಿಗೆ ಅಲ್ಲ ಮಕ್ಕಳು, ಬಾಯಿಯಿಂದ ಬಾಯಿಗೆ, ಒಬ್ಬ ವ್ಯಕ್ತಿಯ ಬಾಯಿಂದ ಮತ್ತೊಬ್ಬ ವ್ಯಕ್ತಿಗೆ, ಒಂದು ವಂಶೀಯದಿಂದ ಇನ್ನೊಂದು ವಂಶೀಯಕ್ಕೆ, ಅಥವಾ ಏನ್ ಕರಿತೀವಿ ಮಾನವರ ಒಂದು ಕಾಲದಿಂದ ಮತ್ತೊಂದು ಕಾಲಕ್ಕೆ ಇದು ವರ್ಗಾವಣೆಗೊಂಡಿದೆ. ಅಂದ್ರೆ ಏನಪ್ಪಾ ಅಂದ್ರೆ ಸಾಹಿತ್ಯ ಅಂದ್ರೆ ಒಬ್ಬರಿಂದ ಒಬ್ಬರಿಗೆ ಬಾಯಿ ಮಾತಿನ ಮೂಲಕ ಹೇಳುವ ಕತೆ. ಅಂದ್ರೆ ಒಬ್ಬರಿಂದ ಒಬ್ಬರಿಗೆ ಬಾಯಿ ಮಾತಿನ ಮೂಲಕ ಏನ್ ಹೇಳ್ತೀವಿ ನಾವು? ಅರಿದು ಬಂದಿರುವ ಕಥೆಗಳು, ಅರಿದು ಬಂದಿರುವ ವಿಷಯಗಳು, ಹರಿದು ಬಂದಿರುವ ವಿಷಯಗಳು ಕತೆ ಅಂತ ನಾವು ಕರಿತೀವಿ. ಇದನ್ನ ನಾವು ಮೌಖಿಕ ಸಾಹಿತ್ಯ. ಇವು ಸಹ ಇತಿಹಾಸದ ರಚನೆಗೆ ಪ್ರಮುಖ ಆಧಾರಗಳಾಗಿವೆ. ಇವುಗಳು ಸಹ ಪ್ರಮುಖ ಆಧಾರಗಳಾಗಿವೆ. ಹಾಗೆ ಇದು ಒಂದು ತಲೆಮಾರಿಂದ ಇನ್ನೊಂದು ತಲೆಮಾರಿಗೆ ವರ್ಗಾವಣೆ. ಉದಾಹರಣೆ, ಇಂದಿನ ಜಾನಪದ ಗೀತೆಗಳನ್ನು ನೋಡ್ಬೋದು. ಜನರ ಡೊಳ್ಳು ಕುಣಿತ ಇರಬಹುದು, ವೀರಗಾಸೆ ಇರಬಹುದು, ಯಾವುದೋ ದೇವರ ಚಿತ್ರಣ ಇರ್ಬೋದು ಮಕ್ಕಳ. ಹಾಗೆ ಹಾಡು, ಕತೆ ಇವುಗಳ ಮುಖಾಂತರವಾಗಿ ನಾವು ಲಾವಣಿಗಳನ್ನು ಹೇಳ್ತೀವಿ. ಮತ್ತೆ ವೀರ ಯೋಧರ ಬಗ್ಗೆ ಹೇಳ್ತೀವಿ, ವೀರ ಪ್ರದೇಶಗಳ ಬಗ್ಗೆ ಹೇಳ್ತೀವಿ, ಸ್ಥಳೀಯ ಇತಿಹಾಸಗಳ ಬಗ್ಗೆ ಹೇಳ್ತೀವಿ. ಇವುಗಳನ್ನು ನಾವೇಂತ ಕರಿತೀವಪ್ಪ ಅಂದ್ರೆ ಹೆಂಗ್ ಕರಿತೀವಿ? ಮೌಖಿಕ ಸಾಹಿತ್ಯ ಅಂತೇಳಿ ಕರಿತೀವಿ ಮಕ್ಕಳ. ಅವುಗಳಲ್ಲಿ ನೆನ್ಪಿಟ್ಕೋಬೇಕಾಗತ್ತೆ ಮಕ್ಕಳ. ಇಲ್ಲಿ ಲಾವಣಿಗಳು, ಉದಾಹರಣೆ ಒಂದು ಲಾವಣಿ, ಕತೆ, ಹಾಡು, ಜಾನಪದ ಗೀತೆ, ಜಾನಪದ ಗೀತೆಗಳನ್ನು ನಾವು ಕರಿಬಹುದು. ಮತ್ತೊಂದು ನಿಮಗೆ ಇವೆಲ್ಲವೂ ಸಹ ಮೌಖಿಕವಾಗಿ ಬಂದಿರತಕ್ಕಂಥವು, ಅವರ ಅನುಭವಗಳನ್ನು ಹಂಚಿಕೊಂಡಿರ್ತಕ್ಕಂಥದ್ದು. ಇವುಗಳು ಸಹ ಇತಿಹಾಸ ರಚನೆಗೆ ಪ್ರಮುಖ ಆಧಾರಗಳನ್ನು ಸೃಷ್ಟಿಸುತ್ತವೆ ಮಕ್ಕಳ. ಉದಾಹರಣೆಗೆ ನೀವು ಕೇಳಿರಬಹುದು, ಇಲ್ಲಿ ಉದಾಹರಣೆಗೆ ಏನ್ ಮಾಡ್ಬೋದಪ್ಪ ಅಂತಂದ್ರೆ ನಾವು ಜ್ಞಾಪಕ ಮಕ್ಕಳ. ಉದಾಹರಣೆಗೆ ನೀವು ನಮ್ಮ ಚಿತ್ರದುರ್ಗ ಕೋಟೆ, ಚಿತ್ರದುರ್ಗ ವನಕ್ಕೆ ಹೋಗುವವನ ಬಗ್ಗೆ ಬರೆದಿರ್ತಕ್ಕಂಥದ್ದು, ಆ ಕಥೆಗಳನ್ನು ಹೇಳಿರ್ತಕ್ಕಂಥದ್ದು, ಹಾಡುಗಳನ್ನು ಹೇಳಿರ್ತಕ್ಕಂಥದ್ದು, ಅಂದರೆ ಅಲ್ಲಿ ಹಾಡಿದ ನಾಯಕರುಗಳ ಬಗ್ಗೆ ಹೇಳಿರ್ತಕ್ಕಂಥದ್ದು ಮಕ್ಕಳ ಲಾವಣಿಗಳನ್ನು. ನಂತರ ಕುಮಾರರಾಮನ ಚರಿತೆಯ ಬಗ್ಗೆ ಹೇಳ್ತಿರ್ತಕ್ಕಂಥದ್ದು, ಕೆಂಪೇಗೌಡರ ಬಗ್ಗೆ ಹೇಳ್ತಕ್ಕಂಥದ್ದು, ಟಿಪ್ಪು ಸುಲ್ತಾನನ ಬಗ್ಗೆ ಹೇಳಿರ್ತಕ್ಕಂಥದ್ದು, ಸಂಗೊಳ್ಳಿ ರಾಯಣ್ಣನ ಬಗ್ಗೆ ಹೇಳ್ತಕ್ಕಂಥದ್ದು, ಕಿತ್ತೂರು ರಾಣಿ ಚೆನ್ನಮ್ಮನ ಬಗ್ಗೆ ಹಾಡುಗಳನ್ನು ಲಾವಣಿಗಳನ್ನು ಹಾಡ್ತಕ್ಕಂಥದ್ದು, ಕಥೆಗಳನ್ನು ನೀವು ನೋಡಿದ್ದೀರ ಮಕ್ಕಳ, ಕೇಳಿದ್ದೀರ. ಹಾಗೂ ಸಿಂಧೂರ ಲಕ್ಷ್ಮಣನ ಬಗ್ಗೆ ನಾವು ಹೇಳಿರ್ತಕ್ಕಂಥ ಕಥೆಗಳಿರ್ಬೋದು. ಅದು ಇವುಗಳೆಲ್ಲವೂ ಸಹ ಪ್ರಮುಖವಾದಂಥ ಮೌಖಿಕ ಸಾಹಿತ್ಯಗಳು. ಅಂದರೆ ಸಾಹಿತ್ಯ ರಚನೆಗಳಲ್ಲಿ, ಸಾಹಿತ್ಯದಲ್ಲಿ ನಿಮಗೆ ಗೊತ್ತು ಅಂದರೆ ದೇಶೀಯ ಸಾಹಿತ್ಯ ಹಾಗೂ ವಿದೇಶಿಯರ ಸಾಹಿತ್ಯ, ಇವುಗಳ ಜೊತೆಗೆ ಮೌಖಿಕ ಸಾಹಿತ್ಯವೂ ಸಹ ಪ್ರಮುಖವಾಗಿ ಇತಿಹಾಸವನ್ನು ರಚಿಸಲಿಕ್ಕೆ ಪ್ರಮುಖ ಆಧಾರಗಳಾಗಿವೆ ಅಂತೇಳಿ ನಮ್ಮ ಇತಿಹಾಸಕಾರರು ಇದನ್ನು ವ್ಯಕ್ತಪಡಿಸ್ತಾರೆ ಮಕ್ಕಳ. ಹಾಗಾಗಿ ನಾವು ಇವುಗಳನ್ನು ನಾವು ನೋಡಬೇಕಾಗುತ್ತೆ ಮಕ್ಕಳ. ಅಂದರೆ ಈಗ ನಾವು ಸ್ಥಳೀಯ ಇತಿಹಾಸವನ್ನು ತೆಗೆದುಕೊಳ್ಳೋಣ. ಯಾಕೆ ಸಾಣೆಹಳ್ಳಿ ಅಂತ ಬಂತು ಅಂದರೆ, ಹಿಂದೆ ಯುದ್ಧದ ಉಪಕರಣಗಳನ್ನು ಸಾಣೆ ಇಡ್ತಕ್ಕಂಥ ಒಂದು ಪ್ರದೇಶ ಆಗಿತ್ತು. ಆ ಯುದ್ಧದ ಉಪಕರಣಗಳ ಸಾಣೆ ಹಿಡಿಯುವ ಒಂದು ಪ್ರದೇಶವನ್ನು ಅದು ಸಾಣೆಹಳ್ಳಿ ಅಂತೇಳಿ ಹೆಸರು ಬಂತು. ಇದನ್ನು ತಾವು ತಿಳ್ಕೋಬೇಕಾಗತ್ತೆ ಮಕ್ಕಳ. ಸ್ಥಳ ಪುರಾಣಗಳನ್ನು ನೋಡ್ಬೋದು ನಾವು. ಉದಾಹರಣೆಗೆ
ನಿಮಗೆ ಗೊತ್ತಾಗಿರ್ತಕ್ಕಂಥದ್ದು ಸ್ಥಳ ಪುರಾಣಗಳು ಅಂತಂದರೆ ಗೋಕರ್ಣ ಇರ್ಬೋದು. ಹಾಗೆ ಅಲ್ಲಿ ನೀವು ಮತ್ತೊಂದು ಕೇಳಿರ್ಬೋದು ಊರಿಗೆ, ಅದರ ಜೊತೆಗಡೆ ಇನ್ನು ಐತಿಹಾಸಿಕ ಸ್ಥಳಗಳಿರ್ಬೋದು. ಅವುಗಳಲ್ಲಿ ಪ್ರಮುಖವಾದಂಥದ್ದು ಬೆಂಗಳೂರನ್ನ ಬೆಂದಕಾಳೂರು ಅಂತ ಕರೀತಿದ್ರು. ಅದು ಯಾಕೆ ಬೆಂಗಳೂರು ಅಂತ ಬಂತು ಅಂತ ಕಥೆಗಳಿದ್ದಾವೆ. ಕೊಪ್ಪಳ ಇದೆ, ಪಟ್ಟದಕಲ್ಲು ಇದೆ, ಐಹೊಳೆ ಇದೆ, ಮಕ್ಕಳ ಗೋಕರ್ಣ ಇದೆ. ಮೈಸೂರಿಗೆ ಯಾಕೆ ಬಂತು? ಮಹಿಷಾಸುರನು ಸಂಹಾರ ಮಾಡ್ದ ಅಂತೇಳಿ ಒಂದು ಪ್ರತೀತಿ ಇದೆ. ಹಾಗಾಗಿ ಈ ಮೌಖಿಕ ಆದೇಶಗಳು, ಸಾಹಿತ್ಯಗಳು ಸಹ ಒಂದು ಇತಿಹಾಸ ರಚಿಸಲಿಕ್ಕೆ ಪ್ರಮುಖ ಆಧಾರಗಳಾಗಿವೆ ಉಂಟು. ಇವುಗಳಿಂದ ನಾವೇನು ತಿಳ್ಕೋಬಹುದು? ಈ ಇತಿಹಾಸ ರಚನೆಗೆ ಪ್ರಮುಖ ಆಧಾರಗಳು ಅಂತೇಳಿ ನಾವು ಕರಿತೀವಿ ಮಕ್ಕಳ. ಇವೆಲ್ಲವೂ ಹಿಂದೆ ನಡೆದಂಥ ಅನುಭವಗಳನ್ನ ಚಿತ್ರಣವನ್ನ ಮಾಡಿ ಕೊಡ್ತವೆ. ಇದು ಇತಿಹಾಸಕಾರರು ಈ ರೀತಿಯಾಗಿ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಒಂದು ಇತಿಹಾಸವನ್ನು ರಚಿಸಲಿಕ್ಕೆ ಕಾರಣಕರ್ತರಾಗಿರ್ತಾರೆ ಮಕ್ಕಳ. ಈ ನಂತರ ನಾವು ಇವತ್ತು ಇಲ್ಲಿಗೆ ಮುಗಿಸಿ ಇದರ ಮನೆ ಕೆಲಸ ಅಂದ್ರೇನು, ಈ ಪಾಠ ತಮ್ಗೆ ಎಷ್ಟು ಅರ್ಥ ಆಗಿದೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಬೇಕಾದ್ರೆ ಮಕ್ಕಳ, ಪ್ರತಿಯೊಬ್ಬರು ಇದು ಮನೆ ಕೆಲಸವನ್ನು ಮಾಡಬೇಕಾಗತ್ತೆ. ಅದು ಗೃಹ ಕೆಲಸ ಅಂತ ಕರಿತೀವಿ. ಗೃಹ ಕೆಲಸ. ಇದಕ್ಕೆ ಉದಾಹರಣೆಗೆ ಒಂದು ನಿಮಗೆ ಕೇಳಲಾದ್ರೆ ಮಕ್ಕಳ, ಇಲ್ಲಿ ಆಧಾರಗಳು ಅಂದರೇನು ಒಂದು ಪ್ರಶ್ನೆ. ಆಧಾರಗಳೆಂದರೇನು? ಆಧಾರಗಳೆಂದರೇನು? ಎಷ್ಟು ವಿಧ? ಅವು ಯಾವುವು? ಎರಡನೇ ಪ್ರಶ್ನೆ ಮಕ್ಕಳ, ಪ್ರಸಿದ್ಧ ದೇಶೀಯ ಸಾಹಿತ್ಯಗಳು ಯಾವುವು? ಅಂದ್ರೆ ದೇಶೀಯ ಸಾಹಿತ್ಯಕ್ಕೆ ಉದಾಹರಣೆ ನೀಡಿ. ಉದಾಹರಣೆ ಕೊಡಿ. ಮೂರನೇದು ಮಕ್ಕಳ, ವಿದೇಶಿ. ಏನಲ್ಲಿ ವಿದೇಶಿ. ವಿದೇಶಿಯರು ಬರೆದ ಪ್ರಮುಖ ಎರಡು ಸಾಹಿತ್ಯಗಳನ್ನು ಪ್ರಮುಖ ಸಾಹಿತ್ಯಗಳನ್ನು ಬರೆಯಿರಿ. ತದನಂತರವಾಗಿ ನಿಮಗೆ ಗೊತ್ತಿರತಕ್ಕಂಥದ್ದು ಮಕ್ಕಳ, ಇದರಲ್ಲಿ ಇವನ್ನ ಮುಖ್ಯವಾಗಿ ಬರೆದು ತಿಳ್ಕೋಬೇಕಾಗತ್ತೆ. ಜೊತೆಗೆ ನೀವೇನು ಮಾಡ್ಬೋದು ಮತ್ತೊಂದು ಅಂತಂದರೆ, ಒಂದು ಚಟುವಟಿಕೆ ನೀವು ಮಾಡ್ಬೋದು ಮಕ್ಕಳ. ನಿಮ್ಮ ಸ್ಥಳೀಯ ಇತಿಹಾಸದ ಬಗ್ಗೆ ಯಾವುದಾದ್ರೂ ಜನಪದ ಗೀತೆ ಲಾವಣಿಗಳಿದ್ದರೆ ಅದನ್ನು ಕಲೆ ಹಾಕೋದನ್ನ ಪ್ರಯತ್ನವನ್ನು ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವುಗಳನ್ನು ಬರೆದಾದ್ಮೇಲೆ ನಿಮಗೆ ಹತ್ತಿರದ ಚಿತ್ರದುರ್ಗದ ಕೋಟೆಗೆ ಭೇಟಿ ನೀಡಿ. ನೀವೆಲ್ಲ ಅಲ್ಲಿನ ಪುರಾಣ, ಜಾನಪದ ಅಥವಾ ಅನೇಕ ಸಾಹಿತ್ಯಗಳನ್ನು ನೀವು ಕಲೆ ಹಾಕಿ ಅಂತೇಳಿ ಹೇಳ್ತಾ ಈ ಪಾಠವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ.